ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಭಾಳ ಖುಷಿ ಆಯ್ತು. ಆ್ಯಂಡ್ ನಾ ಹೊಯ್ಸಳ ಶೂಟಿಂಗ್ ಮಾಡೋ ಮುಂದೆ ಐ ಥಿಂಕ್ ಫಸ್ಟ್ ಸ್ಕೆಡ್ಯೂಲ ಸೆಕೆಂಡ್ ಸ್ಕೆಡ್ಯೂಲ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಧನು ಅವಾಗ ಒಂದು ಮಸ್ತ್ ಕತೆ ಕೇಳೀನಿ, ಭಾಳ ಮಜಾ ಐತಿ ಅಂತ ಹೇಳಿದ್ದ, ಮಾಡ್ತೀನಿ ನಾನು ಸಿನಿಮಾ ಅಂತ. ತುಂಬ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ, ಅಷ್ಟು ಎಕ್ಸೈಟಾಗಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದ. ಅವತ್ತಿಂದ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಕ್ಷೇತ್ರಪತಿ ಪಿಕ್ಚರ್ದು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬಸ್ರೂರೊಳಗೆ ನಡೆಯೋಕತ್ತಾಗ ರವಿ ಬಸ್ರೂರ್ ಅವ್ರು ಹೇಳಿದರು ಸಕ್ಕತ್ತಾಗಿ ಬಂದಿದೆ ನವೀನ್ ಅಂತ ಅಂದ್ಬಿಟ್ಟು. ಸೊ ಅವತ್ತಿಂದನೂ ಎಕ್ಸೈಟ್ಮೆಂಟ್ ಇತ್ತು. ಅದಾದ ನಂತರ ಬಂದಿರುವಂಥ ಪ್ರತಿ ಸ್ಯಾಂಪಲ್ಗಳು, ಅಂದರೆ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರಿಂದ ಹಿಡಿದು ಟ್ರೈಲರ್, ಮೊನ್ನೆ ಬಿಟ್ಟಂಥ ಟ್ರೈಲರ್ವರೆಗೂ, ಹಾಡುಗಳವರೆಗೂ ಎಲ್ಲನೂ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡ್ಕೋತಾ ಬಂದೈತಿ, ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೋತಾ ಬಂದೈತಿ. ಸೊ ಸಿನಿಮಾ ಚೆನ್ನಾಗಾಗತ್ತೆ ಅನ್ನೋ ಭರವಸೆ ಖಂಡಿತವಾಗ್ಲೂ ನನಗಿದೆ. ಆ್ಯಂಡ್ ಇಲ್ಲಿ ನಡೆದಿರುವಂಥ ನನ್ನ ಕುಟುಂಬದ ಸ್ನೇಹಿತರಿಗೆ, ಹಿರಿಯ ಸ್ನೇಹಿತರಿಗೆ ನಮಸ್ಕಾರ. ಏನು ಸದ್ಯ ಸರ್ ನಮಸ್ತೆ. ಅಣ್ಣವ್ರ ಕಾಲದಿಂದನೂ ಕನ್ನಡ ನೆಲ, ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗಲೂ ಕೂಡ ನಮ್ಮವರು ಅಂತ ಅಪ್ಕೊಂಡಿದ್ದಾರೆ. ನಿಮ್ಮನ್ನು ಕೂಡ ಅಪ್ಕೋತಾರೆ. ಆ್ಯಂಡ್ ನಾನಲ್ಲಿ ಕೂತಾಗ ಅಮೃತ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ಡಾಲಿ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಹಾಗೆ ನಿಮ್ಮನ್ನೆಲ್ಲ ಹಂಗೆ ಪ್ರೀತಿಸಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಈಗ ಇಲ್ಲಿವರೆಗೂ ನೀವು ಎಷ್ಟು ಹತ್ತಿರವಾಗಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬ ಹತ್ತಿರ ಆಗ್ತಾರೆ ಕನ್ನಡದವ್ರಿಗೆ, ಕನ್ನಡದವರೇ ಆಗ್ತೀರಾ ನೀವು. ನಿಮ್ಗೆ ಆಲ್ ದ ಬೆಸ್ಟ್. ಇನ್ನು ಡಾಲಿ ಹೋಗಿ ಏನು ಹೇಳೋದು, ಸೀನಿಯರ್ ಅಂತ ಹೇಳ, ಇಲ್ಲ ವೆಲ್ ವಿಷರ್ ಅಂತ ಹೇಳ, ಇಲ್ಲ ಗೆಳೆಯ ಅನ್ಲ, ಇಲ್ಲ ಎಲ್ಲ ಸೇರಿ ನನ್ನ ಪ್ರೀತಿಯ ಸಹೋದರ ಅಂತ ಹೇಳ್ತೀನಿ. ಸ್ನೇಹಿತನ ಜಾಗ ಕೊಟ್ಟಿದ್ದೇನೆ, ಬಟ್ ಮನ್ಸೊಳಗೆ ನನಗೆ ನಮ್ಮ ಅಣ್ಣನ ಥರ. ಒಬ್ಬ ನಟ, ಸ್ಟಾರ್ ನಟ ಆಗೋದು ಭಾಳ ಕಷ್ಟದ ಹಾದಿರ್ತೈತಿ. ಬಹುಶಃ ಡಾಲಿ ಆತನ ಒಂದು ಜರ್ನಿನ ಆತನೇ ಯಾರಿಗೂ ಬಯಸುವುದಿಲ್ಲ ಹಿಂಗೆ ಬರಲಿ ಅಂತ, ಯಾಕಂದ್ರೆ ಅಷ್ಟು ಕಷ್ಟದ ಹಾದಿ. ಮೊದಲೇ ಸಿನಿಮಾ ಬಂದಾಗ ಆ ಪರಿಚಯ ಇರಲಿಲ್ಲ, ದೂರದಿಂದನೇ ಎಷ್ಟು ಚಂದದಾರಲ್ಲ ಇವರು, ಎಷ್ಟು ಚಲೋತ್ನಾಗ ಆಕ್ಟಿಂಗ್ ಮಾಡ್ತಾರಲ್ಲ ಇವರು ಇಸ್ ದ ಫ್ಯೂಚರ್ ಆಫ್ KFI, ಇವ್ರು ಚಲೋ ಆಕೈತಿ ಅಂತ ನಮ್ಗೆ ಆಕ್ಟಿಂಗ್ ಕನ್ಸಿರೋ ಮುಂದೆ ನಾವು ಹಂಗೆ ವಿಶ್ ಮಾಡ್ಕೋತ ನೋಡ್ತಿದ್ವಿ. 1 ಸಿನಿಮಾ, 2 ಸಿನಿಮಾ, 3 ಸಿನಿಮಾ ಆಗ್ತಿದ್ದಂಗೆ ಪ್ರತಿಯೊಬ್ಬರು ಪ್ರಾರ್ಥನೆನೂ ಹಂಗೆ ಇತ್ತು. ಎಲ್ಲ ಅವ್ರನ್ನ ಪ್ರೀತಿಸುವಂಥ ಜೀವಗಳು ಎಲ್ಲರೂ ಕೇಳ್ಕೊತಿದ್ದು ಇವ್ರಿಗೊಂದು ದೊಡ್ಡ ಬ್ರೇಕ್ ಸಿಗಬೇಕು ಅಂತ. ಆ ಜರ್ನಿಲಿ ಅಷ್ಟೊಂದು ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಡು, ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು, ಅದೆಲ್ಲನೂ ಹೋರಾಟದ ಹಾದಿಯಾಗಿ ಅದನ್ನು ದಾಟ್ಕೊಂಡು ಡಾಲಿ ಅಂತ ಆದಾಗ ಎಷ್ಟು ಜನ ಇಲ್ಲಿ ಸಿಳ್ಳೆ ಹಾಕ್ತಾರೋ, ಎಷ್ಟು ಜನ ಕೇಕೆ ಹೊಡಿತಾರೋ, ಅವ್ರ ಜೊತೆ ಸೇರಿ ನಾನು ಕೇಕೆ ಹೊಡೆದಿದ್ದೀನಿ, ಕೇಕೆ ಹಾಕಿದ್ದೀನಿ. ಅನುಷ್ಠಿ ಅವ್ರದ್ದೊಂದು ಶೋ ಬಂತು, ಆ ಶೋದಾಗ ಹೇಳ್ಕೊಳ್ಳೋ ಮುಂದೆ 1 ಸೆಕೆಂಡ್ ಕಣ್ಣಾಗ ನೀರು ಬಂತು. ಆ ಕಣ್ಣೀರ್ ಜೊತೆಗೆ ಸ್ಫೂರ್ತಿನೂ ಬಂತು. ಭಾಳ ಜನ ಬ್ಯಾಗ್ ಹಾಕೊಂಡು ವಾಪಸ್ ಊರಿಗೆ ಹೋಗ್ಬೇಕು ಅನ್ನೋವಂಥವ್ರು ಎಲ್ಲರಿಗೂ ಆ ಕನಸುಗಳು ಗಟ್ಟಿಯಾಗಕ್ಕೆ ಡಾಲಿ ಜರ್ನಿ ಸ್ಫೂರ್ತಿ ಆಯಿತು. ನಮಗೆ ನೀವುದಿಲ್ಲ, ಇದು ವಾಪಸ್ ಬಸ್ ಐತಿ ಊರ ಕಡೆ ಹೋಗೋಣ ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಸ್ಫೂರ್ತಿ ಆಗಿದೆ. ಇಲ್ಲ, ನಾವು ನಿಂದಿರ್ಬೇಕು ಇಲ್ಲಿ, ಗಟ್ಟಿಗೆ ನಿಂತು ಒದ್ದಾಡ್ಕೊಂತ ಆದ್ರೂ ಪರವಾಗಿಲ್ಲ, ಹೋರಾಟ ಆದ್ರೂ ಪರವಾಗಿಲ್ಲ, ನಾಳೆ ದಿವಸ ನಾನೊಂದು ಸಕ್ಸಸ್ನ ಕಾಣ್ತೀನಿ ಅನ್ನೋರ್ಗೆಲ್ಲರಿಗೂ ಡಾಲಿ ಸ್ಫೂರ್ತಿ ಆಗಿರ್ತಾರೆ. ಸೊ ಹೋದಲ್ಲೆಲ್ಲ ಪ್ರೀತಿನ ಗೆಲ್ಸ್ಕೊಂಡ್ಬಂದಿದ್ದಾರೆ, ಪ್ರೀತಿನ ಹೊತ್ಕೊಂಡ್ಬಂದಿದ್ದಾರೆ. ಹೃದಯ ವೈಶಾಲ್ಯತೆ ತುಂಬ ದೊಡ್ಡದಿದೆ. ಎಲ್ಲಿ ಹೋದ್ರು ಸ್ನೇಹಿತರಿದ್ದಾರೆ. ಸಿನಿಮಾ ಕೋಟಿ ದುಡ್ಡು ಮಾಡಿರ್ಬೋದು, ಆ ಥರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಟಿ ಹೃದಯಗಳನ್ನ ಗಳಿಸಿದ್ದಾನೆ. ಆ ಎಲ್ಲ ಕನ್ನಡ ಮನಸ್ಸುಗಳ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ, ನನ್ನಂತ ಕಿರಿಯನ ಪ್ರಾರ್ಥನೆ ನಿನ್ನ ಜೊತೆ ಸದಾ ಇರುತ್ತದೆ. ಇನ್ನೂ ದೊಡ್ಡ ಗೆಲುವಾಗಲಿ, ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ. ಆವಾಗ ದೂರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ, ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ. ನೀನು ಮುಂದೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಕೂಡ. ವಿ ಲವ್ ಯು. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ, ಅಂದರೆ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಇಲ್ಲಿರುವಂಥ ತುಂಬ ನನಗಿಂತ ಮುಂಚೆ ತುಂಬ ಹತ್ತಿರದಿಂದ ನೋಡಿರುವಂಥ ಸ್ನೇಹಿತರಾಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ನಾಗ ಆಗಿರ್ಬೋದು, ನಮ್ಮ ಹರೀಶ್,
ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಿದ್ದು ಒಂದು ದೊಡ್ಡ ಸಕ್ಸಸ್ ಅಂತ. ಸಕ್ಸಸ್ ಇನ್ನೂ ಕಂಟಿನ್ಯೂ ಆಗಲಿ. ಆ್ಯಂಡ್ ಒಂದು ಕಾಮನ್ ವಿಷಯ ಸತೀಶ್ ಸರ್ಗೂ ಮತ್ತೆ ಧನು ಅವ್ರಿಗೂ ಅಂತಂದ್ರೆ, ಅವರ ಹಾದಿ ಎಷ್ಟು ಕಷ್ಟ ಆಯ್ತು ಅದು ಬೇರೆಯವ್ರ ಕಷ್ಟ ಆಗ್ಬಾರ್ದು ಅಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು. ಡಾಲಿ ಪಿಕ್ಚರ್ಸ್ ಮತ್ತೆ ಸತೀಶ್ ಪಿಕ್ಚರ್ಸ್. ಅವು ಎರಡೂ ಪ್ರೊಡಕ್ಷನ್ ಅಲ್ಲಿ ಒಳ್ಳೊಳ್ಳೆ ನಟರುಗಳು ಬಂದಿದ್ದಾರೆ, ಹೊಸ ನಿರ್ದೇಶಕರು ಬಂದಿದ್ದಾರೆ. ಆ ಥರ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಗೆ ಬರ್ತವೆ. ಆ ಪ್ರತಿಭೆಗಳು ಇನ್ನೂ ದೊಡ್ಡದಾಗ್ತವೆ. ಅವು ನಾಳೆ ಮುಂದೆ ಇನ್ನೊಂದು ಪ್ರೊಡಕ್ಷನ್ ಓಪನ್ ಮಾಡ್ತವೆ, ಆ ನಂಬಿಕೆ ಇದೆ. ಸೊ ಎಲ್ಲರ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್. ಪೂರ್ಣ 22ನೇ ತಾರೀಕು ನಿನ್ನ ಪಿಕ್ಚರ್ ರಿಲೀಸ್ ಆಗ್ತೈತಿ. ಆ್ಯಂಡ್ ಪೂರ್ಣನ್ ವಾಯ್ಸ್, ಪೂರ್ಣ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ನಾನು ಅವನ ಶಾರ್ಟ್ ಫಿಲ್ಮ್ ಟೈಮಿಂದ ನೋಡ್ಕೊತ ಬಂದಿದ್ದೆ. ಅವಾಗಿಂದನೂ ಇಲ್ಲಿವರೆಗೂ ಅವ್ನು ಮಾಡುವಂಥ ಪ್ರತಿಯೊಂದು ಪಾತ್ರ ಕೂಡ ನಂಗೆ ಇಷ್ಟ. ಈಗ ಆತನ ವಾಯ್ಸಲ್ಲಿ ಈ ಸಿನಿಮಾನ ನಾನು ನೋಡ್ತೀನಿ, ನೀವು ನೋಡ್ರಿ. ಇಡೀ ತಂಡಕ್ಕೆ ಶುಭಾಶಯಗಳು. ಮತ್ತೊಮ್ಮೆ ಮುಗಿದೊಮ್ಮೆ 22ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗತೈತಿ. ಒಳಗೆ ಹೋಗೋಮು, ಡಾಲಿ ನೋಡಮು, ಕ್ಯಾಕೆ ಹೊಡೆಯಮು. ಅಷ್ಟೇ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ. ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಪ್ರತಿ ಸಲಾನು, ಅಂಡ್ ಮನ್ಸಾರೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ನವೀನ್, ವೆರಿ ಸ್ವೀಟ್ ಆಫ್ ಯು. ಅಂಡ್ ಅಮೃತ, ಆಲ್ ದಿ ವೆರಿ ಬೆಸ್ಟ್. ನಾನು ಹೊಯ್ಸಳ ಒಟ್ಟಿಗೆ ಆಕ್ಟ್ ಮಾಡಿದ್ವಿ, ಸ್ವೀಟ್ ಹಾರ್ಟ್. ಅಲ್ಲಿ ಬಂದಾಗ ಕುಂತಾಗ್ಲೂ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪಾತ್ರ ಚಿಕ್ಕದಾದ್ರೂ ಪರವಾಗಿಲ್ಲ, ನಿನಗಿರೋ ಆ ಮುಗ್ಧತೆ ಮತ್ತು ಆ ಚಂದಕ್ಕೆ ಅಷ್ಟೇ ಸಾಕು, ಖುಷಿ ಪಡ್ಕೊಂಡು ನೋಡ್ತೀವಿ. ಇನ್ನೊಂದು ವಿಷಯ ಮಾಡ್ತಿದ್ದೆ, ನಿರ್ಮಾಪಕರಾದಂಥ SN ರೆಡ್ಡಿ ಸರ್ ಶಿವಣ್ಣ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡತ್ತೀವಿ. ಆ ಸಿನಿಮಾದ ನಾನು ಆಕ್ಟ್ ಮಾಡಾಕತ್ತೀನಿ ನಮ್ಮ ಅಣ್ಣನ ಜೊತೆಗೆ, ಶಿವಣ್ಣನ ಜೊತೆಗೆ 131 ಅಂತ. ಅದ್ರಾಗ ಒಂದು ಪಾತ್ರ ಮಾಡಾಕತ್ತೀನಿ ನಾನು. ಸೊ ಒಟ್ಟಿಗೆ ಜರ್ನಿ ನಡೀತಾ ಇದೆ. ಡೈಲಾಗು ಇಲ್ಲ ಬಿಡಿ, ನೀವು ಹೇಳಿಲ್ಲ ಅಂದ್ರೆ ಬಿಡಲ್ಲ ಅವ್ರು ಹೊರಗಡೆ. ಇವತ್ತು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಬಂದೂಕ್ನಾಗಿರೋ ಗುಂಡಿಗೆ ಈ ರೈತರ ಗುಂಡಿಗೆ ಸೀಳೋ ತಾಕತ್ತೈತಂದ್ರ ಹೊಡೆರ್ಲಿ ಹಾಕೋನೆ ನಾವು ನೋಡೇ ಬಿಡೋಣ. ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.